ಬಹುಶಃ ನಮ್ಮ ಎಲ್ಲ ಸದಸ್ಯರಿಗೆ ನಾನು ಗಮನಕ್ಕೆ ತರಲಿಕ್ಕೆ ಇಚ್ಛಿಸುವಂಥದ್ದು, ನನಗೆ ನಮ್ಮ ಅಧಿಕಾರಿಗಳ ಮುಖಾಂತರ ಕೆಲವು ವಿಚಾರ ನನ್ನ ಗಮನಕ್ಕೆ ಬಂದಿದೆ. ನಿಯಮಾನುಸಾರ ನಾವು ಏನು ತೆಕ್ಕೊಳ್ಬಾರ್ದು ಅಂತ ಹೇಳಿದರೂ ಕೂಡ ಕೆಲವು ತಾವು ಫ್ಲ್ಯಾಗ್ ಎಲ್ಲ ತಾವು ತೆಕ್ಕೊಂಡು ಬಂದಿದ್ದೀರ, ಸಂಪ್ರದಾಯವಾಗಿ ಕೆಲವೊಮ್ಮೆ ಬಿಟ್ಟಿದೆ. ನಾನು ರಿಕ್ವೆಸ್ಟ್ ಮಾಡೋದೆಲ್ಲ ಸದಸ್ಯ ಇಷ್ಟೇ, ನನಗೆ ಅವಮಾನ ಮಾಡಿ ತೊಂದರೆ ಇಲ್ಲ, ಆದರೆ ರಾಷ್ಟ್ರಧ್ವಜಕ್ಕೆ ಅವಮಾನವಾಗೋ ರೀತಿಯಲ್ಲಿ ಯಾವುದೇ ಕೆಲಸ ನೀವು ಮಾಡಬೇಡಿ. ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡುವ ರೀತಿಯಲ್ಲಿ ಏನಾದರೂ ನಡೆದರೆ ಕಾನೂನು ಪ್ರಕಾರ ರಾಷ್ಟ್ರದ ಅವಮಾನ ಮಾಡಿದರೆ ಕಾನೂನು ಪ್ರಕಾರ ಏನು ಕ್ರಮ ಈ ವ್ಯಾಪ್ತಿಯಲ್ಲಿ ನಾನು ಹೇಳ್ತಾ ಇದ್ದೇನೆ. ಹೊರಗಿನ ವಿಚಾರ ಸರ್ಕಾರ ಅದನ್ನು ತಿಳಿಸ್ತದೆ, ಅದನ್ನು ಮಾತಾಡಿ, ಅದರ ಬಗ್ಗೆ ನೀವು ಚರ್ಚೆ ಮಾಡಿ, ಅದರ ಬಗ್ಗೆ ನೀವು ಚರ್ಚೆ ಮಾಡಿ, ಅದು ಹೊರಗೆ ನಡೆದಿದೆ. ನಾನು ಇದರ ಹೊರಗಡೆ ನಾನು ಹೇಳ್ತಾ ಇದ್ದೇನೆ, ಇದರ ಹೊರಗಡೆ ಹೇಳ್ತಾ ಇರೋದು ಅದನ್ನು ನೀವು ಚರ್ಚೆ ಮಾಡಿ. ಆದರೆ ನಾನು ಇದರ ಒಳಗಡೆ ಹೇಳುವಂಥದ್ದು, ನನಗೆ ಅಧಿಕಾರಿಗಳ ಮಾಹಿತಿ ಇದ್ದ ಕಾರಣ ರಾಷ್ಟ್ರಧ್ವಜಕ್ಕೆ ಇದರ ಒಳಗಡೆ ಏನು ಆಗೋದು ಬೇಡ ಅಂದ್ರೆ ಫಸ್ಟೇ ಹೇಳ್ತಾ ಇದ್ದಾನೆ. ಹೊರಗಿನ ವಿಷಯ ನೀವು ಚರ್ಚೆ ಮಾಡಿ, ಅದನ್ನು ಚರ್ಚೆ ಮಾಡಿ, ಏನು ಅಭ್ಯಂತರ ಇಲ್ಲ, ನೀವು ಚರ್ಚೆ ಮಾಡಿ. ಸರ್ಕಾರದಲ್ಲಿದ್ದಾರೆ, ನೀವಿದ್ದೀರಿ, ಸರ್ಕಾರ ಇದ್ದೀರಿ. ಹೊರಗಾದಂತ ವಿಚಾರ ನೀವು ಚರ್ಚೆ ಮಾಡಿ. ನಾನು ಮಾಹಿತಿ ಪ್ರಕಾರ ಇದರ ಒಳಗಡೆ ನನ್ನ ಮಾಹಿತಿ ನಾನು ಫಸ್ಟ್ ಕೊಟ್ಟಿದ್ದೇನೆ ಅಷ್ಟೇ. ಆಯ್ತು, ಅದು ನೀವು ಚರ್ಚೆ ಮಾಡಿ, ಯಾರು ಕೂಡ ಸಹಿಸುವುದಿಲ್ಲ. ಅದನ್ನು ನಾವು ನನಗೆ ಮಾಹಿತಿ ಬಂದವರನ್ನ ಮಾಡುವಂತದ್ದು ಯಾವ ಬೆದರಿಕೆ ಅಂತ ಪ್ರಶ್ನೆ ಇಲ್ಲ. ನಾನೊಬ್ಬ ಸೋದರನಾಗಿ ನಿಮ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ನೀವು ಅದನ್ನು ಚರ್ಚೆ ಮಾಡಿ, ನೀವು ಚರ್ಚೆ ಮಾಡಿ, ಅದನ್ನು ಹೊರಗಾದ ವಿಚಾರ ಚರ್ಚೆ ಮಾಡಿ. ನಾನು ಇದರ ಒಳಗಡೆ ನನಗೆ ಕೆಲವೊಂದು ನ್ಯಾಷನಲ್ ಫ್ಲಾಗ್ ಅನ್ನು ಒಳಗೆ ತಂದಿದ್ದಾರೆ ಅಂತ ಮಾಹಿತಿ ಬಂದ ಕಾರಣ ನಾನು ಈ ವಿಚಾರವನ್ನು ಹೇಳಿದ್ದೇನೆ ಅಷ್ಟೇ. ಇದರ ಬಗ್ಗೆ ನೀವು ಚರ್ಚೆ ಮಾಡಿ. ಅದನ್ನು ನೀವು ಚರ್ಚೆ ಮಾಡಿ, ಅದು ಯಾರು ಬೇಡ ಅಂತ ಹೇಳಿಲ್ಲ, ಅದನ್ನು ನೀವು ಚರ್ಚೆ ಮಾಡಿ. ಎಲ್ಲಿ ನಡೆದಿಲ್ಲ, ಹೊರಗೆ ನಡೆದಿದ್ದ, ವಿಧಾನಸೌಧ ಹೊರಗೆ ನಡೆದಿಲ್ಲ, ಹೊರಗೆ ನಡೆದಿದ್ದೆ, ಅದನ್ನು ನೀವು ಚರ್ಚೆ ಮಾಡಿ. ನನ್ನ ವ್ಯಾಪ್ತಿ ಒಳಗಡೆ ಬರಲಿಲ್ಲ, ಆ ವಿಚಾರ ನೀವು ಚರ್ಚೆ ಮಾಡಿ. ನನಗೆ ಬಂದ ಮಾಹಿತಿ ಪ್ರಕಾರ ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೇನೆ ಅಷ್ಟೇ. ಅದು ನನ್ನ ಜವಾಬ್ದಾರಿ ಮತ್ತು ಕರ್ತವ್ಯ ನಿಮ್ಗೆ ಹೇಳುವಂತದ್ದು. ಹೊರಗೆ ಆದಂತ ವಿಚಾರ ನೀವು ಚರ್ಚೆ ಮಾಡಿ, ನಾವು ಯಾರು ಕೂಡ ಬೇಡ ಅಂತ ಹೇಳಿಲ್ಲ. ಅಂತ ಯಾವುದೇ ಘಟನೆ ಇದ್ರೂ ಕೂಡ ನಾವೆಲ್ಲ ತೀವ್ರವಾಗಿ ಒಗ್ಗಟ್ಟು ಖಂಡಿಸಬೇಕು. ತಪ್ಪು ಅಂತ ಹೆಂಗೆ ಹೇಳ್ತೀರಾ ನೀವು? ಇನ್ಯಾವುದೋ ಪಾಕಿಸ್ತಾನ ಧ್ವಜ ಹಿಡ್ಕೊಂಬರೋಣ ನಾವು? ಭಾರತ ಧ್ವಜ ನಾವು ಏನ್ ಬೇಡ ಅಂತ, ಅದಕ್ಕೆ ಅವಮಾನ ಆಗುವ ಯಾವುದೇ ಕೆಲಸಗಳು ಬೇಡ ಅಂತ ಹೇಳಿದ್ದೇನೆ ಅಷ್ಟೇ.